Find the derivative of the following function from first principle. ಇಲ್ಲಿ ಎಫ್ ಆಫ್ ಎಕ್ಸ್ ಕ್ಯೂಬ್ ಮೈನಸ್ 27 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲೇನು ಉಪಯೋಗಿಸ್ಬೇಕು ನಾವು? ಫಸ್ಟ್ ಪ್ರಿನ್ಸಿಪಲ್ ಉಪಯೋಗಿಸ್ಬೇಕು ಅಂತ ಹೊಡೆ ಕೊಟ್ಟಿದ್ದಾರೆ. ಸೊ ಫಸ್ಟ್ ಪ್ರಿನ್ಸಿಪಲ್ ಏನು ಹೇಳುತ್ತದೋ, ಎಫ್ ಪ್ರೈಮ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಹೆಚ್ as h tends towards 0. ಸರಿ ಅಲ್ವಾ? ಸೊ ಇಲ್ಲಿ ನಾವು ನನ್ನ ಅಡ್ವೈಸ್ ಏನಂತ ಹೇಳಿದ್ರೆ, ಎಫ್ ಆಫ್ ಎಕ್ಸ್ ಹೇಗೆ ಗೊತ್ತಿದೆ, ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಏನು ಅಂಥೇಳಿ ಸಪ್ರೇಟಾಗಿ ಯೋಚನೆ ಮಾಡಿ ಮುಂದುವರಿರಿ. ಏನಿರುತ್ತೆ ಯೋಚನೆ ಮಾಡಿ, ಎಕ್ಸ್ ಜಾಗದಲ್ಲಿ ಎಕ್ಸ್ ಪ್ಲಸ್ ಹೆಚ್ ಹಾಕಬೇಕು ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ಹೆಚ್ ದ ಹೋಲ್ ಕ್ಯೂಬ್ ಮೈನಸ್ 27 ಬರ್ಕೊಬೇಕಾಗುತ್ತೆ. ಇಲ್ಲಿ ನಾವು ಮತ್ತೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತು ಅಂತ ಹೇಳಿದ್ರೆ we have a cube plus b cube plus 3ab into a plus b ಮತ್ತಿಲ್ಲಿ ಮೈನಸ್ 27 ಅದರ ಪಡ ಅದಿರುತ್ತೆ. ಇವಾಗ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಸಬ್ಸ್ಟಿಟ್ಯೂಟಿಂಗ್ ಇನ್ 1 ಇದನ್ನು 1 ಅಂತ ಕರ್ಸ್ಕೊತಾ ಇದ್ದೀನಿ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಏನು ಬರುತ್ತೆ, ಇಲ್ಲಿ ಎಫ್ ಪ್ರೈಮ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ಹೆಚ್ ಕ್ಯೂಬ್, ಲಿಮಿಟ್ ಬರೆಯೋದೇ ಮರ್ತೋಯ್ತು, ಲಿಮಿಟ್ ಎಕ್ಸ್ ಕ್ಯೂಬ್ ಪ್ಲಸ್ ಹೆಚ್ ಕ್ಯೂಬ್. ಇದು ನಿಮ್ಮ ಮೊದಲೇ ಎಕ್ಸ್ಪ್ರೆಷನ್ ಅಲ್ವಾ, 3xh ಇಂಟು ಎಕ್ಸ್ ಪ್ಲಸ್ ಹೆಚ್ ಮೈನಸ್ 27 ಇದೆ. ಮತ್ತು ನಿಮ್ಮ ಎರಡನೇ ಟರ್ಮು ಕೂಡ ಇದೆ, ವಿಚ್ ಇಸ್ ಮೈನಸ್ ಆಫ್ ಎಕ್ಸ್ ಕ್ಯೂಬ್ ಮೈನಸ್ 27. ಹೌದು ತಾನೆ? ಸೊ ಕ್ಲೋಸಿಂಗ್ ದ ಬ್ರ್ಯಾಕೆಟ್ಸ್, ಮತ್ತು ಇವೆಲ್ಲ ಪೂರ ಡಿವೈಡೆಡ್ ವಿತ್ ಹೆಚ್ ಆಗ್ತಾಯಿದೆ. ಸರಿನಾ? ಸಬ್ಸ್ಟಿಟ್ಯೂಷನ್ ಮಾಡಿದ್ದೀನಿ ಅಷ್ಟೇನೇನಿಲ್ಲ. ಹೆಚ್ ಟೆಂಡಿಂಗ್ ಟುವರ್ಡ್ಸ್ 0. ಹಾಂ, ಇವಾಗ ಇದನ್ನು ಸಿಂಪ್ಲಿಫೈ ಮಾಡ್ತು ಅಂದರೆ ಲಿಮಿಟ್ ಹೆಚ್ ಟೆಂಡಿಂಗ್ ಟುವರ್ಡ್ಸ್ 0 ಎಕ್ಸ್ ಕ್ಯೂಬ್ ಪ್ಲಸ್ ಹೆಚ್ ಕ್ಯೂಬ್ ಪ್ಲಸ್ 3xh ಇಂಟು ಎಕ್ಸ್ ಪ್ಲಸ್ ಹೆಚ್ ಮೈನಸ್ 27 ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ 27 ಕ್ಲೋಸಿಂಗ್ ದ ಬ್ರ್ಯಾಕೆಟ್ಸ್ ಡಿವೈಡೆಡ್ ಬೈ ಹೆಚ್. ಇದರಲ್ಲಿ ಇವಾಗ ಏನು ಕ್ಯಾನ್ಸಲ್ ಮಾಡೋದಿದೆಯಾ? ಹೌದು, ಇದು ಎರಡು ಕಟ್ ಆಗುತ್ತೆ, ಇದು ಮತ್ತು ಇದು ಕೂಡ ಕಟ್ ಆಗುತ್ತೆ. ಸರಿನಾ? ಮತ್ತು ಇವಾಗ ಫರ್ದರ್ ಸಿಂಪ್ಲಿಫಿಕೇಶನ್ ಅಂತ ಹೇಳಿದ್ರೆ ಲಿಮಿಟ್ ಹೆಚ್ ಟೆಂಡಿಂಗ್ ಟುವರ್ಡ್ಸ್ 0. ಮತ್ತು ಯಾವ್ಯಾವ ಟರ್ಮ್ ಇದೆ? ಇಲ್ಲಿ ಹೆಚ್ ಕ್ಯೂಬ್ ಇದೆ, ಮೈನಸ್ 3h ಇದೆ, ಇವೆರಡು ಟರ್ಮ್ ಇದೆ, 1 2. ಇವೆರಡರಲ್ಲಿ ಏನನ್ನ ಮಾಡ್ಬೋದಾ ನಾವು? ಹಾಂ, ಮಾಡ್ಬೋದು. ಹೆಚ್ ಕಾಮನ್ ತೆಕ್ಕೊಬೋದು. ಸೊ ಇದು ಹೆಚ್ ಸ್ಕ್ವೇರು ಪ್ಲಸ್ 3x ಎಕ್ಸ್ ಪ್ಲಸ್ ಹೆಚ್ ಆಗುತ್ತೆ, ಕ್ಲೋಸ್ ದ ಬ್ರ್ಯಾಕೆಟ್ಸ್, ಆ್ಯಂಡ್ ದಿಸ್ ಎಂಟೈರ್ ಎಕ್ಸ್ಪ್ರೆಷನ್ ಡಿವೈಡೆಡ್ ವಿತ್ ಹೆಚ್. ಸರಿನಾ? ಸೊ ಇದನ್ನು ಏನನ್ನ ಮಾಡ್ಬೋದಾ ನಾವು? ಹೌದು, ಇವೆರಡಲ್ಲೂ ಹೆಚ್ ಇದೆ, ನ್ಯೂಮಿನೇಟರ್ ಡಿನಾಮಿನೇಟರ್ ಅದು ಕಟ್ ಮಾಡ್ಬೋದು. ಇವಾಗ ಏನು ಮಾಡಬೇಕು? ಲಿಮಿಟ್ನ ಅಪ್ಲೈ ಮಾಡಬೇಕು. ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಆನ್ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಏನು ಬರ್ತಿದೋ, ದಿಸ್ ವಿಲ್ ಬಿ ಈಕ್ವಲ್ ಟು ಲಿಮಿಟ್ ಹೆಚ್ ಟೆಂಡಿಂಗ್ ಟುವರ್ಡ್ಸ್ 0. ಸೊ ಅಪ್ಲೈ ಮಾಡ್ತಿದ್ದೀವಲ್ಲ, ಇದು ಬೇಕಾಗಿಲ್ಲ ನಮಗೆ, ಅಪ್ಲೈ ಆಗೋಯ್ತು. ಸೊ ಇಲ್ಲಿ ಡಿನಾಮಿನೇಟ್ರಲ್ಲಿ ಹೆಚ್ಚಿಲ್ವಲ್ಲ, ಹಾಗಾಗಿ ನಾವು ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಏನು ಬರ್ತಿಲ್ಲಿ 0 ಸ್ಕ್ವೇರ್ ಪ್ಲಸ್ 3 ಇಂಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್ 0. ಇದನ್ನು ಇನ್ನು ಸಿಂಪ್ಲಿಫೈ ಮಾಡ್ತು ಅಂತ ಹೇಳಿದ್ರೆ 3x ಇಂಟು ಎಕ್ಸ್ ಇಸ್ 3x ಸ್ಕ್ವೇರ್. ಸೊ ಎಫ್ ಪ್ರೈಮ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x ಸ್ಕ್ವೇರ್. ಸೊ ಇದೇ ನಿಮ್ಮ ಉತ್ತರ. ಸರಿನಾ? ಹಾಂ.